ಚರಿತವ ನ್ಯೂನವಿಲ್ಲದೆ ಸಿದ್ಧಿಯಾವುದು ಸತ್ಯವಿದು. ಇಲ್ಲಿ ಧ್ಯಾನಿಸಿರಿ ಅಂತ ಹೇಳಿದರೆ, ಚರಿತೆ ಏನು ಅಂತ ಹೇಳಿದರೆ, ಇದು ಹೆಂಗೆ ದೇವಿ ಚರಿತ್ರೆ ಹೆಂಗೆ ಧ್ಯಾನಿಸ್ಬೇಕು ಎಲ್ಲ ಚೆನ್ನಾಗಿ ಹೇಳಿದಿರಿ, ಇದನ್ನು ಸ್ವಲ್ಪ ತಿಳಿಸಿಕೊಟ್ರಿ ಅಂತ ಹೇಳಿ. ಯಾಕಂದರೆ ಇಲ್ಲಿವರೆಗೂ ನಾವು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ವಿ ದೇವಿ ಪಾರಾಯಣ, ಆದರೆ ಇದು ಗಮನಿಸಿರಲಿಲ್ಲ. ಧ್ಯಾನಿಸಿರಿ ದೇವಿ, ಧ್ಯಾನಿಸೋದ್ರೆ ಪೂಜೆ ಮಾಡೋದು ಅಂತ ತಿಳ್ಕೊಂಡಿರ್ತೀವಿ, ದೇವಿನ ಧ್ಯಾನಿಸೋದಿರ್ತೀವಿ. ಇಲ್ಲಿ ದೇವಿ ಚರಿತವ ಅಂತ ಹೇಳಿದರೆ, ಮತ್ತು ಇದನ್ನು ಅಂಡರ್ಲೈನ್ ಮಾಡಿ ಒತ್ತಿ ಹೇಳಿದಿರಿ. ಇದರ ವಿಶೇಷತೆ ಏನು, ದೇವಿ ಹೆಂಗೆ ಧ್ಯಾನ ಮಾಡಬೇಕು ಅದನ್ನು ಹೇಳ್ರಿ ಅಂತೇಳಿ ನನಗೆ ಪ್ರಶ್ನೆ ಮಾಡಿದ್ರಿಂದ ಅದಕ್ಕೋಸ್ಕರವಾಗಿ ಆ ಪ್ರಶ್ನೆ ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಆ ಪ್ರಶ್ನೆಗೆ ಉತ್ತರವಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಧ್ಯಾನಿಸಿರಿ ಅಂತ ಹೇಳಿದೆ. ಧ್ಯಾನಿಸಿರಿ ಅಂದರೆ ಏನು? ಧ್ಯಾನ ಅಂದರೆ ಗಮನ ಇಡೋದು ಅಂತ ಅರ್ಥ. ಧ್ಯಾನ ಅಂದರೆ ಧ್ಯಾಸನ ಕೇಂದ್ರೀಕರಿಸೋದು ಧ್ಯಾನ ಆಗುತ್ತೆ. ಎದರ ಮೇಲೆ? ದೇವಿ ಚರಿತ. ದೇವಿ ಅಂದರೆ ಆ ಜಗನ್ಮಾತೆ ಗೊತ್ತು. ಈ ಚರಿತ್ರೆ ಮೇಲೆ ಅಂದರೆ ದೇವಿ ಬುಕ್ಕನ್ನು, ದೇವಿ ಮಹಾತ್ಮನದು ಕಣ್ಣಾಗಿ ಹಿಂಗೆ ನೋಡ್ಬೇಕೇನೋ? ಹಂಗಾದ್ರೆ ಹಂಗಲ್ಲ, ಇದ್ರ ಬಹಳ ಸೂಕ್ಷ್ಮ ಐತೆ. ಚರಿತವ, ಚರಿತ ಅಂದರೆ ಏನು? ಚರ ಅಂದರೆ ನಡೆಯುವುದು ಅಂತ. ದೇವಿ ಹೆಂಗೆ ನಡೆದಾಡಿದ್ಲು ಅಂತ. ಚರಿತ ಅಂದರೆ ಚರಿತವ ಅಂದರೆ ಇದು ನಡೆದಾಡಿದ ದೇವಿ ಹೆಂಗೆ ನಡೆದಾಡ್ತಿದ್ದಾಳೆ ಅಂತ. ದೇವಿ ಚರಿತ್ರೆ ಅಂತಂದ ಅಷ್ಟೇ ಅರ್ಥ ತಗೊಳಂಗಿಲ್ಲದ. ದೇವಿ ನಡೆದಾಡಿದ್ದು ಅಂತ ಕೂಡ, ನಡೆಯಾಡಿದ್ದು ಅಂತ ಕೂಡ ನಾವು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಈಗ ಒಂದು ಉದಾಹರಣೆ ಈಗ ಯಾಕೆ ಹಿಂಗೆ ತಗೋಬೇಕು ಅಂತ ಹೇಳಿದ್ರೆ, ಈಗ ನಾವು ಈಗ ಕೇಳ್ತಾರೆ, ನಿಮ್ಮ ಮಗಳನ್ನ ಯಾವ ಊರಿಗೆ ಕೊಟ್ಟಿದ್ದೀರಿ? ಇಂಥ ಊರಿಗೆ ಕೊಟ್ಟಿದ್ದೀವಿ ಅಂದರೆ, ಮಗಳಂತ ಊರಿಗೆ ಕೊಟ್ಟಿವಂದರೆ ಊರಿಗೆ ಕೊಟ್ಟಿಲ್ಲ, ಊರಾಗ ಒಬ್ಬ ವ್ಯಕ್ತಿಗೆ, ಒಬ್ಬ ಆತನ ಮಗನಿಗೆ ಕೊಟ್ಟಿದ್ದೀವಿ. ಹೆಂಗೆ ಅರ್ಥನೋ ಲಕ್ಷ್ಯಾರ್ಥನೋ ಹಾಗೆ ಇಲ್ಲಿ ಚರಿತವ ಅಂದ್ಕೂಡ್ಲೆ ದೇವಿ ಚರಿತ್ರೆ ಪೂರ್ತಿ ಅರ್ಥ ಅಲ್ಲ. ಚರಿತ ಅಂದರೆ ಜರುಗುವುದು ಅಂತ. ಹೆಂಗೆ ಚಲನೆ ಮಾಡ್ತಾ ಇದ್ದಾಳೆ ಜಗನ್ಮಾತೆ. ಜಗನ್ಮಾತೆ ಎಲ್ಲಿದ್ದಾಳೆ ನಮ್ಮೊಳಗೆ, ಅಲ್ಲಿ ದರ್ಶನ ಮಾಡಬೇಕು ಅಂತ ಅರ್ಥ. ಅಂದರೆ ನಮ್ಮೊಳಗೆ ಜಗನ್ಮಾತೆ ಇದ್ದಾಳೆ, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅದನ್ನು ಗಮನಿಸಬೇಕಾಗಿದೆ. ಈಗ ನಮಗೆ ಎಲ್ಲ ಗೊತ್ತಿದೆ, ಎಲ್ಲ ಪ್ರಕಟ ಇರೋದೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಉಚ್ಛ್ವಾಸ ನಿಶ್ವಾಸ ಮಾಡ್ತಾ ಇದ್ದೀವಿ, ಉಸಿರು ತೆಗೆದುಕೊಳ್ತೀವಿ, ಉಸಿರು ಬಿಡ್ತೀವಿ. ಎಡಗಡೆ ಉಸಿರಾಡ್ತೀರಿ, ಅದಕ್ಕೆ ಚಂದ್ರನಾಡಿ ಅಂತ ಕರೀತಾರೆ. ಬಲಗಡೆ ಉಸಿರು ಹೆಚ್ಚು ಆಡಿದರೆ ಅದು ಸೂರ್ಯನಾಡಿ ಅಂತ. ಉಸಿರು ತಗೊಳ್ತೀವಿ ಬಿಡ್ತೀವಿ, ಇವು ಈಕ್ವಲ್ ಇರಲ್ಲ ಯಾವಾಗಲೂ. ಈಗ ಮೂಗು ಹತ್ರ ಕೈ ಹಿಡ್ಕೊಂಡು ನೋಡ್ರಿ, ಈಕ್ವಲ್ ಯಾವಾಗಲೂ ಇರಲ್ಲ. ಎಡಗಡೆ ದರ ಜಾಸ್ತಿ ಇರುತ್ತೆ, ಬಲಗಡೆದಾದ್ರೆ ಜಾಸ್ತಿ ಇರ್ತದೆ. ಆ ಎರಡೂ ಸಮನ ಆಗಿ ಕೆಲವೊಂದು ಸಲ ಉಂಟಾಗ್ತದೆ. ಸಂಧ್ಯಾ ಸಮಯಗಳಲ್ಲಿ, ತ್ರಿಕಾಲ ಸಂಧ್ಯೆಗಳಲ್ಲಿ ಸಹಜವಾಗಿ ಎರಡು ಶ್ವಾಸಗಳು ಸಮನ ಆಗಿರ್ತವೆ. ಅದು ಸುಷುಮ್ನ ಅಂತ ಕರೀತಾರೆ. ಅದಕ್ಕೆ ಇಡ ಪಿಂಗಳ ಸುಷುಮ್ನ ಅಂತ ಕರೀತಾರೆ. ಅದನ್ನೇ ಲಲಿತಾ ಸಹಸ್ರದಲ್ಲಿ ಬಿಸುತಂತ ತನೀಯಸಿ ಅಂತ. ನನಗೆ ಕೆಲವೊಂದು ಉಚ್ಚಾರ ಹೆಚ್ಚು ಕಡಿಮೆ ಆಗ್ಬೋದು, ಇದನ್ನು ಮಾತ್ರ ಗಮನಿಸ್ರಿ ಅಷ್ಟೇ. ಶಬ್ದಗಳು ಉಚ್ಚಾರ ಹೆಚ್ಚು ಕಡಿಮೆ ಆಯಿತು, ಶಬ್ದಗಳು ಒಂದು ತಪ್ಪಾಯಿತು, ಅದರ ಬಗ್ಗೆ ಗಮನ ಕೊಡಬೇಡಿ. ವಿಷಯದ ಬಗ್ಗೆ ಗಮನ. ನಾನು ಕೂಡ ಅಷ್ಟೇ, ನಾನು ಯಾವುದನ್ನು ಹೆಚ್ಚು ನೆನಪಿಟ್ಕೊಳ್ಳೋದಿಲ್ಲ. ವಾಕ್ಯಗಳನ್ನು, ಶಬ್ದಗಳನ್ನು, ಸಾರವನ್ನಷ್ಟೇ ಗ್ರಹಿಸ್ತೇನೆ. ಹಾಗಾಗಿ ನಾನು ಅಷ್ಟೇ ಕೇಳ್ಕೊಳ್ತೇನೆ. ಆ ಬಿಸುತಂತಿ ತನೀಯಸಿ ಅಂತ ಏನಿತ್ತಲ್ಲ, ಆ ಸೂಕ್ಷ್ಮ ಇಡಾಪಿಂಗಳ ನಡುವೆ ಇರ್ತಕ್ಕಂತಹ ಸುಷುಮ್ನ ನಾಡಿ ಆಕ್ಟಿವೇಟ್ ಯಾವಾಗ ಆಗ್ತದೋ ಆವಾಗ ಚರಿತ ಅಂದರೆ ಅದು ಪ್ರಾರಂಭ ಆಗಿದೆ ನಮ್ಮೊಳಗೆ. ಆ ದೇವಿ ಒಳಗಿದ್ದಾಳೆ. ಆ ನಾಡಿ ಇರೋದ್ರಿಂದ ಇವೆಲ್ಲವೂ ಚಲನೆ ಆಗ್ತಿರೋದು, ಮಾತಾಡ್ತಿರೋದು ಎಲ್ಲವೂ ಕೂಡ ಅದರಿಂದ ಬಿಟ್ಟರೆ ಇನ್ಯಾವುದರಿಂದ ಅಲ್ಲ. ಇದು ಚರಿತ ಅಂತ. ಇದನ್ನು ತಿಳಿಬೇಕು ಅಂತ ಪ್ರತಿ ಕ್ಷಣನೂ ಕೂಡ ಆ ಒಂದು ಸುಷುಮ್ನ ಸ್ಥಾನದಲ್ಲಿ ಧ್ಯಾಸ ಇಡೋದು. ಅಂದರೆ ಯಾವಾಗ ಈಕ್ವಲ್ ಆಗಿರ್ತದೋ ಆ ಸಮಯ ಪ್ರಶಾಂತವಾಗಿರ್ತದೆ, ಕಾಮಾಗಿರ್ತದೆ ನಮ್ಮ ಮೈಂಡ್. ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ, ಈಗ ಮಾಮೂಲಾಗಿ ಇದ್ದರೆ ಆ ಒಂದು ಧ್ಯಾನ ಸ್ಥಿತಿಯಲ್ಲಿ ಅಂತ ಆಲ್ಫಾಗೆ ಬರುತ್ತೆ ಮೈಂಡ್ ಅಂತ ಹೇಳ್ತಾರೆ. ಆಲ್ಫಾ ರೇಸ್, ಆಲ್ಫಾ ವೇವ್ಸ್ ಅಂತ. ರೇಸ್ ಅಲ್ಲ, ವೇವ್ಸ್. ಆ ಮೆದುಳಿನ ತರಂಗಗಳು ಆಲ್ಫಾದಿಂದ ತೀಟಾ ಬೀಟಾ ಈ ಥರ ಎಲ್ಲ ಹೋಗುತ್ತೆ. ಬೀಟಾದಿಂದ ಆಲ್ಫಾಗೆ ಬರುತ್ತೆ, ಆಲ್ಫಾದಿಂದ ತೀಟಾಗೋ ಇದಕ್ಕೆ ಹೋಗುತ್ತೆ. ಅದು ಕಥೆಗಳು ಕ್ರಮ ಹೇಳ್ತಾರೆ, ಅದು ಕ್ರಮ ಹೆಂಗಿರ್ತದೋ ಅದು ಹಾಗೆ ತೊಗೊಳ್ರಷ್ಟೇ.
ಉದಾಹರಣೆಗೆ. ಹೀಗೆ ಒಂದೊಂದು ಕ್ರಮಕ್ಕೆ ಹೋಗಿ ಆ ಥೀಟಾ ಲೆವೆಲ್ಗೆ ಹೋದರೆ 0 ಸ್ಟೇಟ್, ಅದೇ ದೇವಿ. ಆ ಸ್ಟೇಟಿಗೆ ದೀರ್ಘವಾಗಿ ಸುಮ್ಮನೆ ಹಿಂಗಿತ್ತು ತಮ್ಮ ಉಸಿರನ್ನು ತಾವು ಗಮನಿಸಿ ಪ್ರಶಾಂತ ಸ್ಥಿತಿ ಯಾವಾಗ ಏರ್ಪಡ್ತದೋ ನಮ್ಮಲ್ಲಿ ಒಳಗಡೆ ಪ್ರಶಾಂತ ಸ್ಥಿತಿ, ಕಾಮ್ನೆಸ್, ಆ ಒಂದು ಸ್ಥಿತಿ ಒಳಗೆ ನೀವೇನು ಅಂದ್ಕೊಳ್ತೀರೋ ಅದಾಗುತ್ತೆ. ಆವಾಗ ಆ ತಥಾಸ್ತು ಅಂತಾನೆ. ಇದು ಸೈಂಟಿಫಿಕ್ ಆಗಿ ಯಾವುದು ಸಬ್ಕಾನ್ಷಿಯಸ್ ಮೈಂಡ್ ಸಬ್ಜೆಕ್ಟಿವ್ ಆಗಿ ಇದು ಬರ್ತದೆ. ಇದು ಆವಾಗಲೇ ಹೇಳಿದ್ದಾರೆ ಋಷಿಮುನಿಗಳು, ಕಂಡುಹಿಡಿದಿರೋದನ್ನೇ. ಈಗ ಅವರು ಇದೇ ಮೆಕಾಲೆ ಇದನ್ನಲ್ಲ, ಇಲ್ಲೆಲ್ಲ ನಂಬಿಕೆ ಎಲ್ಲ ಕೆಡಿಸಿಬಿಟ್ಟ. ಅದು ಅರ್ಧ ಹಾಳು ಮಾಡಿದ್ದವನೇ. ನಂಬಿಕೆ ಕೆಡಿಸೋಕೆ ಏನು ಬೇಕು ಅದು ಮೂಲ ಮಾಡಿದ ಮೆಕಾಲೆ. ಅದನ್ನು ಅಳಿಸೋಕೆ ಈಗ ಇವನ್ನ ಈ ಶಾಸ್ತ್ರೀಯವಾಗಿ ಹೇಳೋದಕ್ಕಿಂತ ವೈಜ್ಞಾನಿಕವಾಗಿ ಹೇಳಬೇಕಾಗಿದೆ. ಆಲ್ಫಾ, ಬೀಟಾ, ಥೀಟಾ ಈ ಲೆವೆಲಲ್ಲಿ ಮುದ್ರ ಹಂತಗಳು ನಡೀತವೆ ಅಂತೇಳಿ ಈಗ ರಿಸರ್ಚ್ಗಳು ನಡೀತವೆ. ಇವನ್ನ ಒಪ್ಕೊಳ್ತಾ ಇದ್ದವು. ಈಗ ಈ ಸೈನ್ಸ್ಗಳು ಒಪ್ಕೊಳ್ತಾ ಇದೆ. ಯಾವಾಗ ಪ್ರಶಾಂತ ಸ್ಟೇಟಸ್ ಇರ್ತದೆ ಆವಾಗ ಒಂದು ಅಂದ್ಕೊಂಡು ಸುಮ್ಮನಾದರೆ ಸಾಕು, ಆಗುತ್ತೆ. ನೀವು ಕೇಳಬೇಕಂತಂದ್ರೆ ಸ್ಮರಣೆ ಮಾಡಿದ್ರೆ ಸಾಕಾಗುತ್ತೆ. ಇದು ಇದರ ಸೀಕ್ರೆಟು. ಆ ಸ್ಥಿತಿ ಉಂಟಾಗೋದೇ ಇಂಪಾರ್ಟೆಂಟು. ಆ ಸ್ಥಿತಿ ಉಂಟಾಗುವಾಗ ನಾನು ಕುತ್ಕೊಂಡು ಕೂಡಲೇ ಆಗೋದಿಲ್ಲ. ಕಂಟಿನ್ಯೂ ಆಗಿ ನಿರಂತರವಾಗಿ ಒಂದಷ್ಟು ದಿವಸ ಧ್ಯಾನ ಮಾಡಬೇಕಾಗತ್ತೆ. ಮನಸ್ಸನ್ನು ಗಮನಿಸಬೇಕಾಗತ್ತೆ. ಉಸಿರನ್ನ ಗಮನಿಸ್ಬೇಕು. ಉಸಿರು ಹೋಗೋದು ಬರೋದು ಚರಿತ ಅಲ್ಲ, ಹೋಗೋದು ಬರೋದು. ಇದು ಸುಮ್ಮನೆ ಗಮನಿಸಿದರೆ ಆ ಸುಷುಮ್ನ ನಾಡಿ ಯಾವಾಗ ನಮಗೆ ದರ್ಶನ ಆಗ್ತದೋ, ಆ ಫೀಲ್ ಆಗ್ತದೋ ಅದೇ ದೈವಿತ್ಯದ ದರ್ಶನ ಮಾಡ್ದಂಗೆ, ಅದನ್ನು ಧ್ಯಾನಿಸಿದಂಗೆ ಆವಾಗ ಮಾತ್ರ ಖಂಡಿತ ಫಲ ಸಿಗ್ತದೆ. ಈ ಪ್ರಶ್ನೆಗೆ ಇದು ಉತ್ತರ. ಇದು ಬಹಳಷ್ಟು ಒಳ್ಳೆ ಕೆಲಸ ಮಾಡಿದಿರಿ. ಈ ಪ್ರಶ್ನೆ ಕೇಳಿ ನಿಮಗೊಂದೇ ಅಲ್ಲ, ನನಗೂ ಬಹಳ ಉಪಯೋಗ ಆಗಿದೆ. ಗಮನ ಇದ್ರ ಕಡೆ ಹೋಗಲಿಕ್ಕೆ ಬಹಳಷ್ಟು ಸಹಕಾರ ಮಾಡಿದೆ. ವಿಡಿಯೋ ಲೆಂತ್ ಆಗುತ್ತೆ ಅಂಥೇಳಿ ನಾನು ಕೆಲವೊಂದು ಹೇಳೋದನ್ನ ಮೊಟಕುಗೊಳಿಸ್ಬಿಡ್ತೀನಿ. ಕೇಳಿದರೆ ಮಾತ್ರ ಅದು ಮಾತ್ರ ಉತ್ತರ ಹೇಳಿ